ನೋಡೋಣ. ಇದು ಅಲ್ಲಿರೋ ಸಾಮಾನ್ಯ ಜನ ಗೊತ್ತಿರೋ ವಿಚಾರ, ಪ್ರಾಬಬ್ಲಿ ರಾಜ್ಯದ ಸುಮಾರು ಜನ ಗೊತ್ತಿಲ್ಲದೆ ಇರ್ಬೋದು. ಅಲ್ಲಿ ಈ ಕಂಪ್ಯೂಟರ್ ಆಪರೇಟರ್ಗಳನ್ನ ನೀವು ಔಟ್ಸೋರ್ಸ್ ಮಾಡಿದ್ದೀರಾ. ಹೌದು. ಆ ಕಂಪ್ಯೂಟರ್ ಆಪರೇಟರ್ಗಳು ಗ್ರಾಮ ಪಂಚಾಯತಿಯಲ್ಲಿರೋ ಒಬ್ಬರ ಮಾತು ಕೇಳಲ್ಲ. ಬೆಳಗ್ಗೆ ಬರ್ತಾನೆ, ರಾತ್ರಿ ಕೆಲಸ ಮುಗಿಸ್ಕೊಂಡು ಹೊರಟೋಗ್ತಾನೆ. ಆತ ಯಾರು ಹಿಡಿತದಲ್ಲೂ ಕೂಡ ಸಿಗೋದಿಲ್ಲ. ಇನ್ನು ಯಾಕೆ ಕಂಪ್ಯೂಟರ್ ಆಪರೇಟರ್ ಕೆಲಸ? ಯು ಪ್ಲೀಸ್ ಟೆಲ್ ಮಿ. ಸರ್ಕಾರಕ್ಕೆ ಒಂದು ಹೋಲ್ಡ್ ಇಲ್ಲ, ಗ್ರಾಮ ಪಂಚಾಯತಿಗೆ ಹೋಲ್ಡ್ ಇಲ್ಲ ಅಂತ. ಡಾಟಾ ಎಂಟ್ರಿ ಆಪರೇಟರ್ ಅಂತ ನಾವು ಕರಿತೀವಿ. ಹೌದು, ಡಾಟಾ ಎಂಟ್ರಿ ಆಪರೇಟರ್. ಆ ಡಾಟಾ ಎಂಟ್ರಿ ಆಪರೇಟರು ಈಗ ನನ್ನ ಅನಿಸಿಕೆಯೊಳಗೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಪಾಟೀಲ್, ಒಂದ್ ಸೆಕೆಂಡ್. ಡಾಟಾ ಎಂಟ್ರಿ ಆಪರೇಟರು ಕೆಲಸ ಮಾಡದೆ ಹೋದ್ರೆ ಆ ಪಂಚಾಯತಿನೇ ಸ್ಟ್ಯಾಂಡ್ ಸ್ಟಿಲ್. ಬಟ್ ವೈ ಡಿಡ್ ಯು ಹ್ಯಾವ್ ಟು ಔಟ್ಸೋರ್ಸ್ ಹಿಮ್? ಯು ಪ್ಲೀಸ್ ಟೆಲ್ ಮಿ. ಸಿ, unfortunately, the earlier government has taken a decision to outsource. You can always change it. Yeah. We are thinking of changing that. ಈಗಾಗಲೇ ಸುಮಾರು 6,000 ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಡಾಟಾ ಎಂಟ್ರಿ ಆಪರೇಟರ್ಸನ್ನು ನಾವು ಔಟ್ಸೋರ್ಸ್ ಮಾಡೋದೇನಿದೆ ಸೂಕ್ತವಾದದ್ದಲ್ಲ. ಯಾಕಂದರೆ ಡಾಟಾ ಎಂಟ್ರಿ ಆಪರೇಟರ್ ಇವತ್ತು ನಮಗೆ ರಿಪೋರ್ಟ್ ಕಳಿಸೋನು, ಕೇಂದ್ರಕ್ಕೆ ರಿಪೋರ್ಟ್ ಕಳಿಸೋನು, ಹಣ ಬಿಡುಗಡೆ ಮಾಡೋದಕ್ಕೆ ಮಹತ್ವದ ನಿರ್ಣಯ ತಗೊಳ್ಳೋನು ಅವನೇ. ಆಮೇಲೆ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ಸರಿಯಾಗಿ ಮಾನಿಟರ್ ಮಾಡೋದಕ್ಕೆ ಅದೇ ಡಾಟಾ ಎಂಟ್ರಿ ಆಪರೇಟರ್ದೇ ಮಹತ್ವದ ರೋಲ್ ಇರ್ತದೆ. ಹಾಗಾಗಿ ನಾವು ನಮ್ಮದೇ ಆಗಿರ್ತಕ್ಕಂಥ ಪಂಚಾಯಿತಿಯ ನೌಕರನೇ ಡಾಟಾ ಎಂಟ್ರಿ ಆಪರೇಟರ್ ಇರಬೇಕು ಅನ್ನೋದಕ್ಕೆ ನಾನು ಸಂಪೂರ್ಣ ಒಪ್ಪಿಗೆ ಇರೋನು. ಅದನ್ನು ಮಾಡೋದಕ್ಕೆ ಸರ್ಕಾರ ಏನೆಲ್ಲ ಹೆಜ್ಜೆಗಳನ್ನ ಇಡಬೇಕೋ ಇಡ್ತಾ ಇದೆ. ನಿಮಗೆ ಕೇಂದ್ರದಿಂದ ಅನುದಾನಗಳಿಗೆ ಸಂಬಂಧ